ಶಿವರಾತ್ರಿ ದಿನ ಉಪವಾಸ ಮಾಡ್ತಾ ಇರೋರು ಅಥವಾ ಉಪವಾಸಕ್ಕೆ ಮುಂಚೆ ಊಟ ಮಾಡೋಕ್ಕಿಂತ ಮುಂಚೆ ಉಪವಾಸ ಮುರಿದು ಇದನ್ನು ತಿಂದರೆ ತುಂಬಾ ಹೊಟ್ಟೆನೂ ಕೂಡ ತುಂಬ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ. ಸೊ ಆರಾಮಾಗಿ ನೀವು ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು. ತುಂಬ ಹೆಲ್ದಿ, ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಏನೂ ಇಲ್ಲ. ಮಖಾನ, ಖರ್ಜೂರ, ಬಾದಾಮಿ, ಗೋಡಂಬಿ ಇಷ್ಟನ್ನು ನೀವು ನೆನಾಕ್ಬಿಟ್ಟು ಒಂದು 15 ನಿಮಿಷ ಬಿಸಿ ಹಾಲನ್ನು ನೆನಾಕಿ ಬಿಟ್ಬಿಡಿ. ನಂತರ ಅದಕ್ಕೆ ಚಿಲ್ಲಾಗಿರಬೇಕು ಅಂತ ತಕ್ಷಣ ತಿನ್ನೋದಂದರೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ನಿಮಗೆ ಏನೇನು ಹಣ್ಣು ಇಷ್ಟ ಆಗುತ್ತೆ ಎಲ್ಲ ಹಣ್ಣು, ಪಪ್ಪಾಯ ಬೇಕಿದ್ರೆ ಪಪ್ಪಾಯ, ಮಸ್ಕ್ ಮೆಲನ್ನು, ಕರ್ಬೂಜ ಎಲ್ಲ ಹಾಕ್ಕೋಬೋದು. ಇದೇ ಹಣ್ಣು ಹಾಕ್ಕೋಬೇಕು ಅಂತಿನ ಸ್ಟ್ರಾಬೆರಿ ಇದ್ದರೆ ಕೂಡ ಸ್ಟ್ರಾಬೆರಿನೂ ಕೂಡ ಬ್ಲೆಂಡ್ ಮಾಡ್ಕೋಬೋದು. ಮಖಾನ, ಬಾದಾಮಿ, ಗೋಡಂಬಿ ಹಾಕಿರೋದ್ರಿಂದ ಯಾವುದೇ ಒಂದು ಕಸ್ಟರ್ಡ್ ಅವಶ್ಯಕತೆಯೂ ಇರಲ್ಲ, ಅಷ್ಟು ಗಟ್ಟಿಯಾಗಿ ನಿಮಗೆ ಚೆನ್ನಾಗಿ ಬರುತ್ತೆ. ಫ್ಲೇವರ್ಗೆ ನೀವು ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದರಲ್ಲೇ ಸ್ವಲ್ಪ ಸಕ್ಕರೆ ಇರೋದ್ರಿಂದ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇದರಲ್ಲಿ ಗೊತ್ತೇ ಆಗಲ್ಲ ನೀವು ಮಖಾನ ಹಾಕಿ ಇದ್ರಲ್ಲಿ ಮಾಡಿದ್ದೀನಿ ಅಂತ. ಮಿಕ್ಕಂತ ಉಪವಾಸ ಬಿಟ್ಟು ಕೂಡ ಮಿಕ್ಕಂತೆ ಸಿಕ್ಕಾಪಟ್ಟೆ ಕಸ್ಟರ್ಡು ಸಕ್ಕರೆ ಹಾಕೋಬೋದು. ಡಯಾಬಿಟಿಕ್ ಇರೋರು, ಮಕ್ಕಳಿಗಂತೂ ಸೂಪರ್ ಹೆಲ್ದಿ ಫುಡ್ ಖಂಡಿತ ಟ್ರೈ ಮಾಡಿ ಒಂದಿನ ಈ ಶಿವರಾತ್ರಿ ಸ್ಪೆಷಲ್.